ಸ್ನೇಹಿತರೆ, ನಾವು ಬೇರೆಯವರಿಗೆ ಪೇಮೆಂಟ್ ರಿಕ್ವೆಸ್ಟ್ ನ ಕಳಿಸೋದು ಹೇಗೆ ನಮ್ಮ ಆಂಡ್ರಾಯ್ಡ್ ಫೋನ್ ನಲ್ಲಿ. ಯಾರಾದ್ರೂ ನಮಗೆ ಅಮೌಂಟ್ ಕೊಡೋದಿದೆ, ಅವರು ಸರಿಯಾಗಿ ಕೊಡ್ತಾ ಇಲ್ಲ, ಅವ್ರಿಗೆ ನಾವು ನೆನಪು ಮಾಡಬೇಕಾಗಿದೆ. ಆ ಅಮೌಂಟ್ ಕೊಡೋದನ್ನ ನಾವು ಅವ್ರಿಗೆ ನೆನಪಿಸಬೇಕು. ಅಂದಾಗ ಕೊಡ್ತಾರೆ ಅಂದ್ರೆ ನಾವು ಪೇಮೆಂಟ್ ರಿಕ್ವೆಸ್ಟ್ ನ ಅವ್ರಿಗೆ ಕಳಿಸಬೇಕಾಗುತ್ತೆ. ಅಂದಾಗ ಅವ್ರಿಗೆ ಅದು ಅದ್ರ ಬಗ್ಗೆ ನೆನಪಾಗುತ್ತೆ, ನಾನು ದುಡ್ಡು ಕೊಡೋದು ಬಾಕಿ ಇದೆ ಅಂತ. ಅಂತ ಸಮಯದಲ್ಲಿ ನಾವು ನಮ್ಮ ಸ್ನೇಹಿತರಿಗೆ ಪೇಮೆಂಟ್ ರಿಕ್ವೆಸ್ಟ್ ಅನ್ನ ಕಳಿಸೋದು ಹೇಗೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಪೇಮೆಂಟ್ ರಿಕ್ವೆಸ್ಟ್ ನ ಕಳಿಸಿದ ನಂತರದಲ್ಲಿ ಅದ್ರ ಮೇಲೆ ಅವ್ರು ನೇರವಾಗಿ ಕ್ಲಿಕ್ ಮಾಡಿಬಿಟ್ಟು ಪೇಮೆಂಟ್ ಮಾಡಬಹುದು. ಯಾವ ರೀತಿ ಮಾಡಬಹುದು ಅಂತ ನಾನು ಹೇಳ್ತೀನಿ ನೋಡಿ. ಇಲ್ಲಿ ಪೇಮೆಂಟ್ ರಿಕ್ವೆಸ್ಟ್ ಆಪ್ಷನ್ ಅನ್ನೋದು ಬೇರೆ ಬೇರೆ UPI ಆ್ಯಪ್ ಗಳಲ್ಲಿ ನಾನು ನೋಡಿದೆ, ಅಲ್ಲಿ ನನಗೆ ನೋಡೋದಕ್ಕೆ ಸಿಗಲಿಲ್ಲ. ಇಲ್ಲಿ ಫೋನ್ ಪೇ ನಲ್ಲಿ ಕೂಡ ಇಲ್ಲ ಸ್ನೇಹಿತರೆ, ಹಾಗೆ ಗೂಗಲ್ ಪೇ ನಲ್ಲಿ ಇಲ್ಲ. ಅದಕ್ಕಾಗಿ ನಾನು ವಾಟ್ಸ್ಆಪ್ ನ ಒಂದು ಏನು UPI ಇದೆ ಅದರಲ್ಲಿ ನಾನು ಪೇಮೆಂಟ್ ರಿಕ್ವೆಸ್ಟ್ ನ ಯಾವ ರೀತಿ ಕಳಿಸಬೇಕು ಅಂತ ಹೇಳ್ತೀನಿ. ವಾಟ್ಸ್ಆಪ್ ನ UPI ನಲ್ಲಿ ನೀವು ಪೇಮೆಂಟ್ ರಿಕ್ವೆಸ್ಟ್ ನ ಕಳಿಸೋದ್ರಿಂದ ಅವರ ಒಂದು ಬೇರೆಯವರಿಗೆ ನೀವು ಏನು ಕಳಿಸಿರ್ತೀರ ಅವರಿಗೆ ವಾಟ್ಸ್ಆಪ್ ನಲ್ಲಿ ತೋರಿಸುತ್ತೆ, ನೀವು ಪೇಮೆಂಟ್ ರಿಕ್ವೆಸ್ಟ್ ಇಂಥ ವ್ಯಕ್ತಿ ನಿಮಗೆ ಪೇಮೆಂಟ್ ರಿಕ್ವೆಸ್ಟ್ ಅನ್ನ ಕಳಿಸಿದರೆ ಅಪ್ರೂವ್ ಮಾಡಬೇಕಾ ಬೇಡ ಅಥವಾ ಅವ್ರಿಗೆ ಪೇಮೆಂಟ್ ಮಾಡಬೇಕಾ ಅಂತ. ನಂತರದಲ್ಲಿ ಅವರು ಅದರ ಮೇಲೆ ಅಪ್ರೂವ್ ಅಂತ ಕ್ಲಿಕ್ ಮಾಡಿಬಿಟ್ಟು UPI ಪಿನ್ ಅನ್ನು ಹಾಕಿಬಿಟ್ಟು ನೇರವಾಗಿ ನಮಗೆ ಪೇಮೆಂಟ್ ಮಾಡಬಹುದು. ನಮ್ಮ ನಂಬರ್ನೆಲ್ಲ ಹಾಕುವಂತ ಅವಶ್ಯಕತೆ ಇಲ್ಲ, ಅಥವಾ ಸರ್ಚ್ ಮಾಡಿ ನಮ್ಮ ಕಾಂಟ್ಯಾಕ್ಟ್ ಮೂಲಕ ಪೇಮೆಂಟ್ ಮಾಡುವಂತ ಅವಶ್ಯಕತೆ ಇಲ್ಲ. ನೇರವಾಗಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅವರು ಪೇಮೆಂಟ್ ಮಾಡಿದ್ರೆ ನಮಗೆ ಅವರ ಒಂದು ಪೇಮೆಂಟ್ ಅನ್ನೋದು ಬಂದ್ಬಿಡುತ್ತೆ. ಆ ಒಂದು ರಿಕ್ವೆಸ್ಟ್ ಅನ್ನ ಯಾವ ರೀತಿ ನಾವು ಕಳಿಸಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ವಾಟ್ಸ್ಆಪ್ನ ನಾನು ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿ ಯಾವುದಾದ್ರೂ ವ್ಯಕ್ತಿ ನೀವು ಪೇಮೆಂಟ್ ರಿಕ್ವೆಸ್ಟ್ನ ಕಳಿಸ್ಬೇಕು ಅಂದರೆ ಅವರ ಒಂದು ಕಾಂಟ್ಯಾಕ್ಟ್ನ ಈ ರೀತಿ ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಈ ರೀತಿ ಅವರ ಒಂದು ಕಾಂಟ್ಯಾಕ್ಟ್ನ ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಒಂದು ಪೇಮೆಂಟ್ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ನೋಡಿ ರೌಂಡ್ ಸರ್ಕಲ್ ಟೈಪ್ ಇರುತ್ತೆ. ಒಂದು ಏನು ಮೆಸೇಜ್ ಬಾಕ್ಸ್ ಇರುತ್ತೆ ಅದರ ಪಕ್ಕದಲ್ಲಿನೇ ಒಂದು ಪೇಮೆಂಟ್ ಆಪ್ಷನ್ ಇರುತ್ತೆ. ಇಲ್ಲಿದೆ ನೋಡಿ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಈ ರೀತಿ ನೋಡ್ಬೋದು, ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಅವರ ಒಂದು UPI ಅಕೌಂಟ್ ಅನ್ನೋದು ಈ ರೀತಿ ಓಪನ್ ಆಗಿ ಬರುತ್ತೆ. ಬಂದ್ಬಿಟ್ಟು ಇಲ್ಲಿ ಪೇ ರಿಕ್ವೆಸ್ಟ್ ಅಂತ 2 ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಾವು ಪೇಮೆಂಟ್ ಕೂಡ ಮಾಡಬಹುದು ಅವರಿಗೆ. ಇಲ್ಲಿ ರಿಕ್ವೆಸ್ಟ್ ಅಂತ ಪಕ್ಕದಲ್ಲಿ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಪಕ್ಕದಲ್ಲಿ ರಿಕ್ವೆಸ್ಟ್ ಅಂತ ಇರುತ್ತೆ, ಕ್ಲಿಕ್ ಮಾಡಿಬಿಟ್ಟು ನೋಡಿ ಕ್ಲಿಕ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಅವರ UPI ID ಇಲ್ಲಿ ತೋರಿಸುತ್ತೆ. ನಂತರದಲ್ಲಿ ಇಲ್ಲಿ ಅಮೌಂಟನ್ನು ಹಾಕಬೇಕಾಗುತ್ತೆ. ನೀವು ಎಷ್ಟು ಅಮೌಂಟನ್ನು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅಮೌಂಟನ್ನು ಹಾಕಿಬಿಟ್ಟು ಇಲ್ಲಿ ನಾನು ತೋರಿಸೋದಕ್ಕೆ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ ₹1 ಅಂತ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು ರಿಕ್ವೆಸ್ಟ್ ಪೇಮೆಂಟ್ ಅಂತ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ರಿಕ್ವೆಸ್ಟ್ ಪೇಮೆಂಟ್ ಅಂತ ಕೆಳಗಡೆ ಟೋಟಲ್ ಅಂತ ಡಿಸ್ಕ್ರಿಪ್ಷನ್ ಹಾಕುವಂತ ಅವಶ್ಯಕತೆ ಇಲ್ಲ. ರಿಕ್ವೆಸ್ಟ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ವೇಟ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ನಮ್ಮ ರಿಕ್ವೆಸ್ಟ್ ಅನ್ನೋದು ಸಕ್ಸಸ್ಫುಲ್ ಆಗಿ ಸೆಂಡ್ ಆಗುತ್ತೆ. ಇಲ್ಲಿ ನೋಡಿ ಈ ರೀತಿ ಸೆಂಡ್ ಆಗುತ್ತೆ ಸ್ನೇಹಿತರೆ, ನೋಡಬಹುದು. ಇಲ್ಲಿ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ, ಅವರು ಇನ್ನೂ ಅಪ್ರೂವಲ್ ಮಾಡಿಲ್ಲ. 24 hours ವರೆಗೆ ಅದು ಅಲ್ಲಿ ಇರುತ್ತೆ. ನಂತರದಲ್ಲಿ ಅವರು ಅಪ್ರೂವ್ ಮಾಡದೆ ಹೋದ್ರೆ ಅದು ಅಲ್ಲಿ ಎಕ್ಸ್ಪೈರ್ ಆಗುತ್ತೆ. ಇಲ್ಲಿ ನಂತರದಲ್ಲಿ ಇದರ ಒಂದು ಸ್ಟೇಟಸ್ನ ನಾವು ನೋಡ್ಬೇಕು ಅಂದ್ರೆ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ₹1 ಒಂದು ಪೇಮೆಂಟ್ ರಿಕ್ವೆಸ್ಟ್ ಹೋಗಿದೆ. ಮೇಲ್ಗಡೆ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲ್ಗಡೆ 3 ಚುಕ್ಕೆಗಳ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪೇಮೆಂಟ್ಸ್ ಅಂತ ಏನು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟೇಟಸ್ ಅನ್ನ ಚೆಕ್ ಮಾಡೋದಕ್ಕಾಗಿ. ನಂತರದಲ್ಲಿ ನಾವು ಮಾಡಿರುವಂಥ ಪೇಮೆಂಟ್ಸ್ಗಳಿರ್ಬೋದು, ರಿಸೀವ್ ಮಾಡಿರುವಂಥ ಪೇಮೆಂಟ್ಸ್ಗಳು ಅಥವಾ ರಿಕ್ವೆಸ್ಟ್ ಮಾಡಿರುವಂಥ ಪೇಮೆಂಟ್ಸ್ಗಳೆಲ್ಲ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಇನ್ನೂ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ. ನಂತರದಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಅವರು ಅಪ್ರೂವಲ್ ಮಾಡಿದ ನಂತರದಲ್ಲಿ ಇಲ್ಲಿ ಸಕ್ಸಸ್ ಅಂತ ಅಥವಾ ರಿಸೀವ್ಡ್ ಅಂತ ತೋರಿಸುತ್ತೆ. ಇಲ್ಲಿ ನೋಡಿ ಎಕ್ಸ್ಪೈರ್ ಆದರೆ ಇಲ್ಲಿ ನೋಡಿ ಎಕ್ಸ್ಪೈರ್ಡ್ ಅಂತ ತೋರಿಸ್ತಾ ಇದೆ. ಒಂದು ರಿಕ್ವೆಸ್ಟ್ ನಾನು ನಿನ್ನೆ ದಿನ ಮಾಡಿದ್ದೆ, ಆ ಒಂದು ರಿಕ್ವೆಸ್ಟ್ ಅನ್ನೋದು ಇಲ್ಲಿ ಎಕ್ಸ್ಪೈರ್ಡ್ ಅಂತ ತೋರಿಸ್ತಾ ಇದೆ. ಈ ರೀತಿ ನಿಮಗೆ ಅಲ್ಲಿ ಪೇಮೆಂಟ್ ರಿಕ್ವೆಸ್ಟ್ ನ ಒಂದು ಸ್ಟೇಟಸ್ ಅನ್ನೋದು ಸಂಪೂರ್ಣವಾಗಿ ತಿಳಿಯುತ್ತೆ. ಈ ರೀತಿ ವಾಟ್ಸ್ಆಪ್ ನಲ್ಲಿ ನಾವು ಪೇಮೆಂಟ್ ರಿಕ್ವೆಸ್ಟ್ ನ ಸೆಂಡ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳು ಇದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.